ಹಲೋ ಎವ್ರಿವನ್. 5 ನಿಮಿಷದಲ್ಲಿ ಮನೇಲೇ ಇರುವಂತ ಮೊಸರಿನಿಂದ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲದಾಗಿ ಇಲ್ಲಿ ಒಂದಿಷ್ಟು ತರಕಾರಿಯನ್ನು ತಗೊಂಡಿದ್ದೀನಿ. ಟೊಮ್ಯಾಟೊ, ಕ್ಯಾರೆಟ್, ಕ್ಯಾಪ್ಸಿಕಮ್, ಈರುಳ್ಳಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮತ್ತೆ ಯಾವ್ದಾದ್ರು ತರಕಾರಿಯನ್ನು ಕೂಡ ಆಡ್ ಮಾಡ್ಕೋಬಹುದು. ಇವಾಗ ಈ ತರಕಾರಿಗೆ ನಾನು ಸ್ವಲ್ಪ ಉಪ್ಪು ಹಾಗೇನೆ ಸ್ವಲ್ಪ ಅರಿಶಿನ, ಆಮೇಲೆ ಬಸದಿ ಇಟ್ಕೊಂಡಿರುವಂತ ಮೊಸರು ಅಂದ್ರೆ ನೀರನ್ನೆಲ್ಲ ತೆಗೆದು ಇಟ್ಕೊಂಡಿರುವಂತ ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಗಟ್ಟಿ ಮೊಸರು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 2 ಬ್ರೆಡ್ ಸ್ಲೈಸ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ಚಿಲ್ಲಿ ಸಾಸ್ ಅನ್ನ ಹಾಕ್ತಾ ಇದ್ದೀನಿ. ನೀವಿಲ್ಲಿ ಬೇಕಿದ್ರೆ ಮಯೋನೀಸ್ ಕೂಡ ಹಾಕೋಬಹುದು, ಸಾಸ್ ಕೂಡ ಹಾಕೋಬಹುದು. ಅದಾದ್ಮೇಲೆ ಮೊಸರಿನಿಂದ ಮಾಡಿರುವಂತ ಈ ಮಸಾಲೆಯನ್ನ ಹಾಕ್ತಾ ಇದ್ದೀನಿ. ಆಮೇಲೆ 1 ಚೀಸ್ ಸ್ಲೈಸ್ ಅನ್ನ ಈ ರೀತಿ ಇಡ್ತಾ ಇದ್ದೀನಿ. ಚೀಸ್ ಇಲ್ಲ ಅಂತ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವಾಗ ಒಂದು ತವಾನ ಬಿಸಿ ಮಾಡೋಕೆ ಇಟ್ಟು ತುಪ್ಪವನ್ನ ಹಾಕಿ ಅದಕ್ಕೆ ಬ್ರೆಡ್ ಸ್ಲೈಸ್ ಅನ್ನ ಇಟ್ಟು ಮೇಲ್ಗಡೆ ಕೂಡ ಸ್ವಲ್ಪ ತುಪ್ಪವನ್ನ ಹಾಕಿ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ಸ್ನಾಕ್ಸ್ ತಿನ್ಬೇಕು ಅನ್ಸಿದ್ರೆ ಪಟಾಪಟ್ ಅಂತ ಈ ಸ್ಯಾಂಡ್ವಿಚ್ ನ ಮಾಡ್ಕೊಂಡು ನೀವು ತಿನ್ಬಹುದು. ತುಂಬಾನೇ ಟೇಸ್ಟ್ ಆಗಿರುತ್ತೆ. ಸೊ ಮನೆಯಲ್ಲೇ ಇರುವಂತ ಪದಾರ್ಥದಿಂದ ಮಾಡ್ಕೋಬಹುದು. ಥ್ಯಾಂಕ್ ಯು.